ಸಿಎಂ ಮೇಲೆ ಮೂಡಾ ಹಗರಣದ ಆರೋಪ ಹಿನ್ನೆಲೆಯಲ್ಲಿ ಇಂದು ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಎಐಸಿಸಿ ನಾಯಕರು ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ. ಸಂಜೆ 4 ಗಂಟೆಗೆ ಸಚಿವರು ಹಿರಿಯರ ಜೊತೆ ಸಭೆಯನ್ನ ಕರೆಯಲಾಗಿದೆ. ಮೂಡಾ ಹಗರಣದ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸುವುದಕ್ಕೆ ಮುಂದಾಗಿದ್ದಾರೆ. ಸಿಎಂ ಬೆನ್ನಿಗೆ ನಿಲ್ಲುವಂತೆ ಸಚಿವರಿಗೆ ಸೂಚನೆ ಕೊಡುವ ಸಾಧ್ಯತೆ ಇದೆ. ಜೊತೆಗೆ ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸುವ ಬಗ್ಗೆ ಕೂಡ ಚರ್ಚೆಯಾಗುತ್ತೆ. ಬಿಜೆಪಿ ಜೆಡಿಎಸ್ ಹಗರಣ ತನಿಖೆಗೆ ಕೊಡುವಂತೆ ಸಲಹೆಯನ್ನ ಕೊಡಲಾಗುತ್ತೆ. ಸಿಎಂ ಡಿಸಿಎಂ ಸಮ್ಮುಖದಲ್ಲಿ ನಡೆಯುವಂತಹ ಸಭೆ, ಇದರ ಜೊತೆ ಸಚಿವರಿಗೆ ವರಿಷ್ಠರ ಸಲಹೆ ಅಂದರೆ ಶಾಸಕರಿಂದ ಅಸಮಾಧಾನ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸಚಿವರು ಸ್ಪಂದಿಸ್ತಾ ಇಲ್ಲ ಅನ್ನೋ ಬಗ್ಗೆ ದೂರು ಎದುರಾದ ಹಿನ್ನೆಲೆ ಸಚಿವರಿಗೆ ಬುದ್ಧಿವಾದ ಹೇಳಲಿದ್ದಾರೆ ವರಿಷ್ಠರು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಕೂಡ ಚರ್ಚೆಯಾಗುವ ಸಾಧ್ಯತೆ ಇದೆ. Same thing. ಇನ್ನು ಸಿಎಂ ಮೇಲೆ ಮೂಡಾ ಹಗರಣದ ಆರೋಪ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಎಐಸಿಸಿ ನಾಯಕರು. ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ. ಇಬ್ಬರು ನಾಯಕರು ಇವತ್ತು ಸಂಜೆ 4 ಗಂಟೆಗೆ ಸಚಿವರು ಮತ್ತು ವರಿಷ್ಠರ ಜೊತೆಗೆ ಒಂದು ಸಭೆ ಇರುತ್ತೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಒಂದ್ ಕಡೆ ಮೂಡಾ ಹಗರಣ ಒಂದು ರೀತಿಯಾಗಿ ಉರುಳು ರೀತಿಯಾಗಿ ಪರಿಣಮಿಸ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಪಾದಯಾತ್ರೆ ಕೂಡ ಬಿಸಿ ಮುಟ್ತಾ ಇದೆ. ಇದ್ರ ಜೊತೆಗೆ ವರಿಷ್ಠರು ಆಗಮಿಸ್ತಾ ಇದ್ದಾರೆ. ಯಾವೆಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಾಗುತ್ತೆ? ಶಿಲ್ಪ, ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಅಷ್ಟೇ ದೆಹಲಿಗೆ ಹೋಗಿ ಬಂದು ಹೈಕಮಾಂಡ್ ಜೊತೆಯಲ್ಲಿ ಕೂಡ ಮಾತಾಡ್ಕೊಂಡು ಬಂದಿದ್ದಾರೆ. ಹಲವಾರು ಶಾಸಕರು ಸರ್ಕಾರದಲ್ಲಿ ಸಚಿವರ ವಿರುದ್ಧವೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಯವೈಖರಿ ಸರಿಯಾಗಿಲ್ಲ, ಸರಿಯಾಗಿ ನಡ್ಕೊಳ್ಳಲ್ಲ, ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ಇಂತಹ ವಿಚಾರಗಳನ್ನ 10 ಬಾರಿ ಹೇಳಿದ್ದಾರೆ. ತಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನೋದು ಮಾತನ್ನ ಹೇಳಿದ್ದಾರೆ. ಸಚಿವರ ಬದಲಾವಣೆ ಆಗಬೇಕು ಅನ್ನೋ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇಂದಾನೇ ಇಬ್ಬರು ನಾಯಕರನ್ನ ಕಳಿಸ್ಕೊಡ್ತಾ ಇದ್ದಾರೆ ಇಲ್ಲಿಗೆ ಬೆಂಗಳೂರಿಗೆ. ಕೆಸಿ ವೇಣುಗೋಪಾಲ್ ಬರ್ತಾ ಇದ್ದಾರೆ, ಸುರ್ಜೇವಾಲಾ ಬರ್ತಾ ಇದ್ದಾರೆ. ಇಬ್ರು ಕೂಡ ಬಂದು ಸಚಿವರುಗಳ ಜೊತೆಯಲ್ಲಿ ಮಾತನಾಡಿದ್ದಾರೆ. ನಿಮ್ಮ ಕಾರ್ಯವೈಖರಿಯನ್ನ ಬದಲಿಸ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ, ಇದೇ ರೀತಿ ಆರೋಪಗಳು ಕೇಳಿ ಬರ್ತಾ ಹೋದ್ರೆ ಸ್ಥಾನ ಬದಲಾವಣೆ ಆಗತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಡುವಂತ ಸಾಧ್ಯತೆನೂ ಇದೆ. ಮತ್ತು ಇಲ್ಲಿ ಸಚಿವರ ಕಾರ್ಯವೈಖರಿನ ಖುದ್ದಾಗಿ ಅವರೇ ಪರಿಶೀಲನೆ ಮಾಡುವಂತ ಸಾಧ್ಯತೆನೂ ಕೂಡ ಇದೆ. ಸಚಿವರುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ ಅನ್ನೋದು ಮನವರಿಕೆ ಆದ್ರೆ ಬಹುಶಃ ಸಚಿವರನ್ನ ಬದಲಾವಣೆ ಮಾಡುವಂತ ತೀರ್ಮಾನಕ್ಕೆ ಬಂದ್ರು ಕೂಡ ಅಚ್ಚರಿ ಇಲ್ಲ. ಹೈಕಮಾಂಡ್ಗೆ ಮತ್ತಷ್ಟು ವರದಿಯನ್ನ ಕೊಟ್ಟು ಇಲ್ಲಿನ ಪರಿಸ್ಥಿತಿಗಳನ್ನ ತಿಳಿಸಿ ಸಚಿವರ ಬದಲಾವಣೆ ಮಾಡುವಂತ ಹಂತಕ್ಕೆ ಹೋದ್ರು ಕೂಡ ಅಚ್ಚರಿ ಇಲ್ಲ. ಈ ಎಲ್ಲ ವಿಚಾರವಾಗಿನೇ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಸರ್ಕಾರಕ್ಕೆ ವಿವಿಧ ಹಗರಣಗಳು ವಿಪಕ್ಷದವರು ಎತ್ತಿ ಹಿಡಿದು ಅದನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೂ ಈಗ ಮುಜುಗರ ಆಗ್ತಾ ಇದೆ. ಇದರಿಂದ ತಪ್ಪಿಸ್ಕೊಳ್ಬೇಕಂತ ಪರಿಸ್ಥಿತಿ ಇದೆ. ಅದನ್ನ ಹೇಗೆ ಎದುರಿಸಬೇಕು ಅನ್ನೋದು ಕೂಡ ದೊಡ್ಡ ಸವಾಲಾಗಿದೆ. ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಕಡೆಯಿಂದನೂ ಕೂಡ ಬಿಸಿ ಮುಟ್ತಾ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಇನ್ನಷ್ಟು ಎಚ್ಚೆತ್ತುಕೊಳ್ಳುವಂತ ಸಂದರ್ಭ ಬಂದಿದೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಈ ಒಂದು ಸಮಸ್ಯೆಯನ್ನ ಹೇಗೆ ನಿಭಾಯಿಸಿಕೊಂಡು ಹೋಗ್ಬೇಕು, ಸರಿಪಡಿಸಿಕೊಂಡು ಹೋಗ್ಬೇಕು ಅನ್ನೋದು ಇವತ್ತಿನ ಸಂಜೆಯ ಸಭೆಯಲ್ಲಿ ಬಹಳಷ್ಟು ವಿಚಾರಗಳು ಪ್ರಸ್ತಾಪ ಆಗಲಿಕ್ಕಿದೆ. ಹಗರಣಗಳ ವಿಚಾರವೂ ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಆಗತ್ತೆ. ಆ ನಂತರದಲ್ಲಿ ಸಚಿವರುಗಳ ಕಾರ್ಯವೈಖರಿ ಬಗ್ಗೆನೂ ಸಹಿತ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಶಿಲ್ಪಾ, ಓಕೆ, ಧನ್ಯವಾದ ಜನಾರ್ದನ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.